ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಈಗಾಗಲೇ ಚಂದ್ರನ ಮೇಲೆ ಮನುಷ್ಯ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾನೆ. ನಮ್ಮ ಇಸ್ರೋ ಕೂಡ ಚಂದ್ರನ ಮೇಲೆ ಲ್ಯಾಂಡರನ್ನು ಇಳಿಸಿದೆ, ರೋವರನ್ನು ಓಡಾಡಿಸಿದೆ. ಇನ್ನು ಚೈನಾ ಮತ್ತು ಅಮೆರಿಕಾಗಳಂತೂ ಚಂದ್ರನ ಮೇಲಿನ ಮಣ್ಣಿನ ಸ್ಯಾಂಪಲನ್ನು ಕೂಡ ತಗೊಂಡು ಬಂದಿದ್ದಾರೆ. ನಾಸಾ 80ರ ದಶಕದಲ್ಲಿ ಚಂದ್ರನ ಮೇಲೆ ಮನುಷ್ಯನನ್ನು ಇಳಿಸಿದೆ. ಹೀಗೆ ಚಂದ್ರನ ಬಗ್ಗೆ ನಮಗಿರುವ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಮುಂದೊಂದು ದಿನ ಅಕಸ್ಮಾತ್ ಈ ಭೂಮಿಗೆ ಏನಾದರೂ ಆಗ ಹೋದರೆ ಅಂಥ ಸಂದರ್ಭದಲ್ಲಿ ಚಂದ್ರನ ಮೇಲೆ ಮನುಷ್ಯ ಉಳಿಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಸಣ್ಣ ಆಸೆನೋ ದುರಾಸೆನೋ ಯಾವುದೋ ಒಂದನ್ನು ಮನುಷ್ಯ ಇಟ್ಕೊಂಡಿದ್ದಾನೆ. ಹೀಗಾಗಿ ಚಂದ್ರನ ಮೇಲೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಲೇ ಇದ್ದಾನೆ. ಇಂಥ ಚಂದ್ರನ ಪಕ್ಕಕ್ಕೆ ಮತ್ತೊಂದು ಚಂದ್ರ ಬಂದರೆ ಹೇಗಿರುತ್ತೆ ಅಂದರೆ, ಚಂದ್ರನಿಗೊಬ್ಬ ತಮ್ಮ ಸಿಕ್ಬಿಟ್ಟ ಅಂತ ಇಟ್ಕೊಳ್ಳಿ, ಆಗ ಹೇಗಿರುತ್ತೆ ಮತ್ತು ಭೂಮಿಯ ದೃಷ್ಟಿಯಿಂದ ಏನಾಗುತ್ತೆ? ಇಂಥ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇರೋದು ಭೂಮಿಗೆ ಸಿಗ್ತಾ ಇರುವ ಮಿನಿ ಚಂದ್ರ. ಅರೆ, ಎರಡನೇ ಚಂದ್ರನ ಅವನು ನೋಡೋದಕ್ಕೆ ಹೇಗಿರ್ತಾನೆ? ಚಂದ್ರನ ಹಾಗೇ ಇರ್ತಾನ? ಈ ಬಗ್ಗೆ ವಿಜ್ಞಾನ ಜಗತ್ತು ಹೇಳ್ತಾ ಇರೋದೇನು? ಇದ್ದಕ್ಕಿದ್ದಂತೆ ಮತ್ತೊಬ್ಬ ಚಂದ್ರ ಹುಟ್ಕೊಳ್ತಾ ಇರೋದಾದ್ರೂ ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭೂಮಿಯ ಉಪಗ್ರಹ ಚಂದ್ರ. ಸದ್ಯಕ್ಕೆ ಭೂಮಿಗಿರೋದು ಒಂದೇ ಉಪಗ್ರಹ. ಆದರೆ ನಮ್ಮ ಸೌರಮಂಡಲದಲ್ಲಿ ಸಾಕಷ್ಟು ಗ್ರಹಗಳಿಗೆ ಒಂದಕ್ಕಿಂತ ಹೆಚ್ಚು ಉಪಗ್ರಹಗಳಿವೆ. ಅದರಲ್ಲೂ ನಮ್ಮ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವುದು ಶನಿ ಗ್ರಹ. ಇದಕ್ಕೆ ಒಟ್ಟು 146 ನೈಸರ್ಗಿಕ ಉಪಗ್ರಹಗಳಿವೆ. ಆ ನಂತರದಲ್ಲಿ 95 ಉಪಗ್ರಹಗಳನ್ನು ಹೊಂದಿರುವ ಗುರುಗ್ರಹ ಇದೆ. ಅದಾದಮೇಲೆ 28 ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿರುವ ಯುರೇನಸ್ ಇದ್ರೆ, 16 ಉಪಗ್ರಹಗಳನ್ನು ಹೊಂದಿರುವ ನೆಪ್ಚೂನ್ 4ನೇ ಸ್ಥಾನದಲ್ಲಿದೆ. ಹಾಗೆಯೇ ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳಿದ್ದು, ಬುಧ ಮತ್ತು ಶುಕ್ರ ಗ್ರಹಗಳು ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ. ಆದರೆ ಭೂಮಿಗೆ ಒಂದು ಉಪಗ್ರಹ ಇದ್ದು ಈಗ ಭೂಮಿಗೆ ಮತ್ತೊಬ್ಬ ಚಂದ್ರ ಕೂಡ ಸಿಗ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನ ಸಂಶೋಧಕರು ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ಭೂಮಿಗೆ 2 ಉಪಗ್ರಹಗಳು ಒಂದಷ್ಟು ದಿನಗಳ ಕಾಲ ಇರುತ್ತವೆ ಅಂತ ಹೇಳಲಾಗ್ತಾ ಇದೆ. ಈಗ ಭೂಮಿಯ ಸುತ್ತೋದಕ್ಕೆ ಸಿದ್ಧವಾಗಿರುವ ಆ 2ನೇ ಚಂದ್ರನನ್ನ ವಿಜ್ಞಾನಿಗಳು 2024 PT5 ಅನ್ನೋ ಹೆಸರಿನಿಂದ ಕರೀತಾ ಇದ್ದಾರೆ. ಈ ಉಪಗ್ರಹ ಕೇವಲ 10 ಮೀಟರ್ಗಳಷ್ಟು ಮಾತ್ರ ಅಗಲ ಇದ್ದು ಇದು ಭೂಮಿಯ ಜೊತೆ ಬರೀ 56 ದಿನಗಳು ಮಾತ್ರ ಪ್ರಯಾಣ ಮಾಡುತ್ತೆ. ಆ ಬಳಿಕ ಇದು ಮತ್ತೆ ಸೌರಮಂಡಲದ ತನ್ನದೇ ಆದ ಹಾದಿಯನ್ನು ಹುಡುಕೊಳ್ಳುತ್ತೆ. ಇಲ್ಲಿ ತಾತ್ಕಾಲಿಕವಾಗಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕುತ್ತಾ ಇರುವ ಈ ಕಾಯ ಸೆಪ್ಟೆಂಬರ್ 29ನೇ ತಾರೀಕು ಭೂಮಿಯನ್ನ ಸುತ್ತೋದಕ್ಕೆ ಶುರು ಮಾಡುತ್ತೆ. ಆ ಬಳಿಕ 56 ದಿನಗಳ ಕಾಲ ಅಂದ್ರೆ ನವೆಂಬರ್ 25ರವರೆಗೆ ಇದು ಭೂಮಿಯನ್ನ ಸುತ್ತುತ್ತಾ ಇರುತ್ತೆ. ಹಾಗೆ ನೋಡಿದ್ರೆ ಈ ಹೊಸ ಚಂದ್ರ ಭೂಮಿಯ ಸುತ್ತ ಕೇವಲ ಒಂದು ಸುತ್ತು ಮಾತ್ರ ಹಾಕ್ತಾನೆ. ಹಾಗಾಗಿನೇ ಈ ಹೊಸ ಚಂದ್ರನ ಬಗ್ಗೆ ಸಾಕಷ್ಟು ಕುತೂಹಲಗಳು ಕೂಡ ಉಂಟಾಗ್ತಾ ಇವೆ. ಇಲ್ಲಿ ಈ ಹೊಸ ಚಂದ್ರ ಅದಿನ್ಯಾವಾಗ ಹುಟ್ಟುಕೊಂಡು ಬಿಟ್ಟ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಇದು ಸಂಪೂರ್ಣ ಗ್ರಹನೂ ಅಲ್ಲ, ಗ್ರಹಗಳ ಸುತ್ತುವ ಉಪಗ್ರಹ ಕೂಡ ಅಲ್ಲ. ಬದಲಾಗಿ ಇದೊಂದು ಕ್ಷುದ್ರ ಗ್ರಹ. ಸೌರಮಂಡಲದಲ್ಲಿರುವ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಲ್ಲಿ ಸುತ್ತುವ ಈ ಕ್ಷುದ್ರ ಗ್ರಹ ಸೆಪ್ಟೆಂಬರ್ 29ನೇ ತಾರೀಕು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕಿಕೊಳ್ತಾ ಇದೆ. ಹೀಗಾಗಿನೇ ಇದು ಭೂಮಿಯ ಸುತ್ತ ಒಂದು ಪರಿಭ್ರಮಣ ಮಾಡುತ್ತೆ. ಆ ಬಳಿಕ ಮತ್ತೆ ಭೂಮಿ ಈ ಕ್ಷುದ್ರ ಗ್ರಹದಿಂದ ದೂರ ಆಗುತ್ತೆ. ಆಗ ಇದು ಭೂಮಿಯ ಗುರುತ್ವಾಕರ್ಷಣ ವಲಯದಿಂದ ದೂರ ಹೋಗಿ ತನ್ನ ಹಿಂದಿನ ಪಥವನ್ನು ಸೇರ್ಕೊಳ್ಳುತ್ತೆ. ಆದರೆ ಇದು ಭೂಮಿಯನ್ನ ಸುತ್ತುವ 56 ದಿನಗಳ ಕಾಲ ಭೂಮಿಯ ಮತ್ತೊಂದು ಉಪಗ್ರಹದ ಥರ ಇದು ಕಾಣ್ತಾ ಇರುತ್ತೆ. ಹೀಗಾಗಿನೇ ಸಂಶೋಧಕರು ಈ ಕ್ಷುದ್ರ ಗ್ರಹವನ್ನ ಭೂಮಿಗೆ ಸಿಗುತ್ತಾ ಇರುವ ಮತ್ತೊಂದು ತಾತ್ಕಾಲಿಕ ಚಂದ್ರ ಅಂತ ಕರೀತಾ ಇದ್ದಾರೆ. ಗೆಳೆಯರೆ, ನಮ್ಮ ಸೌರಮಂಡಲದಲ್ಲಿ ಸಾಕಷ್ಟು ಕ್ಷುದ್ರ ಗ್ರಹಗಳಿವೆ. ಅವು ಬೇರೆ ಬೇರೆ ಗ್ರಹಗಳ ಸುತ್ತಾ ಇರುತ್ತವೆ. ಹಾಗೇನೆ ಮಂಗಳ ಮತ್ತು ಗುರುಗ್ರಹದ ನಡುವಿನ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಕೋಟ್ಯಂತರ ಕ್ಷುದ್ರ ಗ್ರಹಗಳು ಸುತ್ತುತ್ತಾ ಇವೆ. ಅಂಥವುಗಳ ಪೈಕಿ ಒಂದು ಕ್ಷುದ್ರ ಗ್ರಹ ಅಪೋಪಿಸ್. ಇದು 2029ಕ್ಕೆ ಭೂಮಿಗೆ ತೀರಾ ಹತ್ತಿರ ಬರುತ್ತೆ ಅನ್ನೋ ಮಾಹಿತಿಯನ್ನು ನಮ್ಮ ಇಸ್ರೋ ಕೂಡ ಕೊಟ್ಟಿದೆ. ಆದರೆ ಈ ಕ್ಷುದ್ರ ಗ್ರಹ 2024 PT5ನ ಹಾಗೆ ಭೂಮಿಯ ಸುತ್ತೋದಿಕ್ಕೇನು ಹೋಗೋದಿಲ್ಲ. ಬದಲಾಗಿ ಅದು ಭೂಮಿಯನ್ನ ದಾಟಿ ಮುಂದಕ್ಕೆ ಹೋಗುತ್ತೆ. ಸೊ ಎಲ್ಲ ಕ್ಷುದ್ರ ಗ್ರಹಗಳು ಕೂಡ ಗ್ರಹಗಳ ಸುತ್ತ ಪರಿಭ್ರಮಣವನ್ನು ಮಾಡೋದಿಲ್ಲ. ಹಾಗೇನಾದ್ರೂ ಆದ್ರೆ ಅದು ತಾತ್ಕಾಲಿಕ ಮಾತ್ರ. ಆ ಕ್ಷಣದಲ್ಲಿ ಗ್ರಹಗಳ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕಿಕೊಳ್ಳುವ ಕ್ಷುದ್ರ ಗ್ರಹಗಳು ಆ ಬಳಿಕ ಅವುಗಳಿಂದ ದೂರ ಆಗ್ತಾ ಹೋಗುತ್ತವೆ. ಈ ಹಿಂದೆ ಕೂಡ ಭೂಮಿ ಇಂಥ 2ನೇ ಉಪಗ್ರಹವನ್ನು ಕಂಡಿದೆ. 2006ರಲ್ಲೊಮ್ಮೆ ಹೀಗೆ ಕ್ಷುದ್ರ ಗ್ರಹವೊಂದು ಭೂಮಿಯ ಸುತ್ತ ತಿರುಗುತ್ತಾ ಇತ್ತು. ಅದಾದ 14 ವರ್ಷಗಳ ಬಳಿಕ ಅಂದ್ರೆ
2020ರಲ್ಲಿ ಒಮ್ಮೆ ಕೂಡ ಭೂಮಿಗೆ ಮತ್ತೊಬ್ಬ ಚಂದ್ರ ಸಿಕ್ಕಿದ್ದ. ಆ ಬಳಿಕ ಈಗ ಮತ್ತೊಂದು ಕ್ಷುದ್ರ ಗ್ರಹ ಭೂಮಿಯ ಪ್ರದಕ್ಷಿಣೆ ಹಾಕೋದಿಕ್ಕೆ ಬರ್ತಾ ಇದೆ. ಇನ್ನು ಈ ವಿದ್ಯಮಾನದ ನಂತರ ಇಂಥ ಮತ್ತೊಂದು ವಿದ್ಯಮಾನ ನಡೆಯೋದಕ್ಕೆ 35 ವರ್ಷಗಳ ಕಾಲ ನಾವು ಕಾಯಬೇಕಾಗತ್ತೆ. ಅಂದ್ರೆ 2055ರಲ್ಲಿ ಮತ್ತೆ ಇಂಥದ್ದೊಂದು ವಿಸ್ಮಯವನ್ನ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ಘಟನೆಗೆ ನಾವಿನ್ನೂ 35 ವರ್ಷಗಳ ಕಾಲ ಕಾಯಬೇಕು. ಅಷ್ಟು ವರ್ಷ ಯಾರಿರ್ತೀವೋ ಯಾರಿರಲ್ವೋ ಯಾರಿಗ್ ಗೊತ್ತು. ಹೀಗಾಗಿ ನಾವು ಇರುವ ಅವಧಿಯಲ್ಲೇ ನಡೀತಾ ಇರುವ ಈ ಖಗೋಳ ಅದ್ಭುತ ಇದೆಯಲ್ಲ, ಇದನ್ನ ಒಂದ್ಸರಿ ಕಣ್ ತುಂಬಿಕೊಂಡು ಬಿಟ್ರೆ ಆಯ್ತು. ಇನ್ನು ಈ ಕ್ಷುದ್ರ ಗ್ರಹಗಳಿರುವ ಗುಂಪಿಗೆ ವಿಜ್ಞಾನಿಗಳು ಅರ್ಜುನ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಅರೆ, ಅರ್ಜುನನ ಇದೇನಿದು ನಮ್ಮ ಮಹಾಭಾರತದ ಅರ್ಜುನನ ಹೆಸರು ಥರ ಇದೆಯಲ್ಲ ಅಂತ ಅಂದ್ಕೋತಾ ಇದ್ದೀರಾ? ಖಂಡಿತ ಇದು ನಮ್ಮ ಮಹಾಭಾರತದ ಪಾರ್ಥನ ಹೆಸರೇ. 1991ರಲ್ಲಿ ಈ ಆಸ್ಟ್ರಾಯ್ಡ್ ಗುಂಪು ವಿಜ್ಞಾನಿಗಳ ಕಣ್ಣಿಗೆ ಬಿತ್ತು. ಆ ಸಂದರ್ಭದಲ್ಲಿ ಈ ಕ್ಷುದ್ರ ಗ್ರಹಗಳ ಅನಿಯಮಿತ ಸಂಚಾರ ಹಾಗೂ ಸೌರಮಂಡಲದಲ್ಲಿ ಇವುಗಳ ಚಲನೆಯನ್ನ ಗಮನಿಸಿದ್ದ ಬಾಹ್ಯಾಕಾಶ ವಿಜ್ಞಾನಿ ರಾಬರ್ಟ್ ಎಚ್ ಮೆಕ್ನಾಟ್ ಈ ಕ್ಷುದ್ರ ಗ್ರಹಗಳ ಗುಂಪಿಗೆ ಅರ್ಜುನನ ಹೆಸರನ್ನಿಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು. ಮಹಾಭಾರತದ ಅರ್ಜುನ ಮಹಾವೀರ, ಮಹಾರಥಿಗಳ ಪೈಕಿ ಒಬ್ಬ. ಅವನ ನಡೆಯನ್ನ ಊಹಿಸೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟು ಅತ್ಯದ್ಭುತವಾದ ವೇಗ ಅವನ ರಥಕ್ಕಿತ್ತು, ಅವನ ಬಾಣಗಳಿಗಿತ್ತು, ಅವನ ಚಲನೆಗಿತ್ತು. ಹೀಗಾಗಿ ಈ ಕ್ಷುದ್ರ ಗ್ರಹಗಳ ಗುಂಪಿಗೆ ಅರ್ಜುನನ ಹೆಸರನ್ನಿಡೋದೇ ಸರಿ ಅನ್ನೋ ನಿರ್ಧಾರಕ್ಕೆ ಬಾಹ್ಯಾಕಾಶ ವಿಜ್ಞಾನಿ ರಾಬರ್ಟ್ ಎಚ್ ಮೆಕ್ನಾಟ್ ಬಂದರು. ಅವರ ಸಲಹೆಯಂತೆ ಅವತ್ತಿನಿಂದ ಈ ಕ್ಷುದ್ರ ಗ್ರಹಗಳ ಗುಂಪಿಗೆ ಅರ್ಜುನ ಗ್ರೂಪ್ ಅಂತಲೇ ಹೆಸರನ್ನು ಕೊಡಲಾಯಿತು. ಇನ್ನು ಈ ಅರ್ಜುನ ಗುಂಪಿನ ಕ್ಷುದ್ರ ಗ್ರಹಗಳು ಸೂರ್ಯನಿಂದ 150 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿವೆ. ಅಂದ್ರೆ ಇವು ಭೂಮಿಗೆ ತುಂಬಾನೇ ಹತ್ತಿರದಲ್ಲಿವೆ. ಇಲ್ಲಿ ಈ ಕ್ಷುದ್ರ ಗ್ರಹಗಳ ಪಥ ಭೂಮಿಗೆ ತುಂಬಾ ಹತ್ತಿರ, ಅಂದ್ರೆ 4.5 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುತ್ತೆ. ಹೀಗಿರುವಾಗ ಕೆಲವೊಮ್ಮೆ ಭೂಮಿಗೆ ಇನ್ನಷ್ಟು ಹತ್ತಿರ ಆಗುವ ಈ ಕ್ಷುದ್ರ ಗ್ರಹಗಳು ಆಗಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕೊಳ್ಳುತ್ತವೆ. ಆಗೆಲ್ಲ ಭೂಮಿಗೆ ಮಿನಿ ಚಂದಿರನ ಭಾಗ್ಯ ಲಭಿಸ್ತಾ ಇರತ್ತೆ. ಸದ್ಯಕ್ಕೆ ಇಲ್ಲಿವರೆಗೂ ಈ ಅರ್ಜುನ ಗುಂಪಲ್ಲಿ ಒಟ್ಟು 6 ಕ್ಷುದ್ರ ಗ್ರಹಗಳನ್ನ ಗುರುತಿಸಲಾಗಿದ್ದು, ಅವುಗಳಲ್ಲಿ ಈ PT5 2024 ಅನ್ನೋ ಕ್ಷುದ್ರ ಗ್ರಹ ಮಾತ್ರ ಸದ್ಯಕ್ಕೆ ಭೂಮಿಯ ಗುರುತ್ವಾಕರ್ಷಣಕ್ಕೆ ಒಳಗಾಗ್ತಾ ಇದೆ. ಗೆಳೆಯರೆ, ಈಗ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾನಲ್ಲ ಚಂದ್ರ, ಅವನು ಭೂಮಿಯ ಹುಟ್ಟಿನ 40 ಮಿಲಿಯನ್ ವರ್ಷಗಳ ನಂತರ, ಅಂದ್ರೆ ನಮ್ಮ ಸೌರಮಂಡಲ ಉದಯಿಸಿದ 50 ಮಿಲಿಯನ್ ವರ್ಷಗಳ ನಂತರ ಸೃಷ್ಟಿಯಾದ ಅಂತ ಹೇಳ್ತಾರೆ. ಮೊದಲಿಗೆ ಭೂಮಿಯ ಭಾಗವಾಗಿದ್ದ ಚಂದ್ರ ಆ ಬಳಿಕ ಭೂಮಿಗೆ ಮಂಗಳ ಗ್ರಹದಷ್ಟು ದೊಡ್ಡದಾದ ಮತ್ತೊಂದು ಗ್ರಹ ಅಪ್ಪಳಿಸಿದ ಸಂದರ್ಭದಲ್ಲಿ ಭೂಮಿಯಿಂದ ಬೇರ್ಪಟ್ಟ ಮತ್ತು ಭೂಮಿಯ ಸುತ್ತ ಸುತ್ತೋದಿಕ್ಕೆ ಶುರು ಮಾಡದ ಅನ್ನೋದು ವಿಜ್ಞಾನಿಗಳು ಇದುವರೆಗೆ ನಮಗೆ ಹೇಳಿರೋ ಮಾತು. ಹಾಗಾಗಿನೇ ಭೂಮಿಯ ಒಡಲಲ್ಲಿ ನಮಗೆ ಸಿಗುವ ಸಾಕಷ್ಟು ವಸ್ತುಗಳು ಚಂದ್ರನಲ್ಲೂ ಸಿಗ್ತಾ ಇವೆ. ಇನ್ನು ಚಂದ್ರ ಭೂಮಿಯ ಮೇಲಿನ ನಿಸರ್ಗವನ್ನ ಒಂದಷ್ಟರ ಮಟ್ಟಿಗೆ ನಿಯಂತ್ರಿಸ್ತಾನೆ ಕೂಡ. ಹೀಗಾಗಿನೇ ಸಮುದ್ರ ಮತ್ತು ಸಾಗರಗಳು ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನ ವಿಚಿತ್ರವಾಗಿ ವರ್ತಿಸುತ್ತವೆ. ಚಂದ್ರ ಭೂಮಿಗೆ ಹತ್ತಿರವಿದ್ದಾಗ ಸಮುದ್ರದ ಅಬ್ಬರ ಹೆಚ್ಚಾಗುತ್ತೆ. ಹಾಗೇನೆ ಚಂದ್ರ ಭೂಮಿಯಿಂದ ದೂರ ಸರಿದಾಗ ಆ ಅಬ್ಬರ ಕಡಿಮೆ ಆಗುತ್ತೆ. ಹೀಗೆ ಚಂದ್ರ ಅನ್ನೋ ಉಪಗ್ರಹ ಭೂಮಿಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾನೆ. ಆದರೆ ಈಗ ಸ್ವಲ್ಪ ದಿನಗಳ ಮಟ್ಟಿಗೆ ನಾವು ನೋಡಲಿರುವ ಈ ಮಿನಿ ಮೂನ್ ಅಥವಾ ಕ್ಷುದ್ರ ಗ್ರಹಗಳಿಗೆ ನಮ್ಮ ಚಂದ್ರನಿಗಿರುವ ಥರದ ಯಾವ ಶಕ್ತಿಯೂ ಇರೋದಿಲ್ಲ. ನಾನು ಈ ಹಿಂದೆನೆ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ. ನಮ್ಮ ಸೌರಮಂಡಲದಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ನಡುವಲ್ಲಿನ ಎಲ್ಲ ಕ್ಷುದ್ರ ಗ್ರಹಗಳನ್ನು ಒಟ್ಟುಗೂಡಿಸಿದ್ರೂ ಕೂಡ ಅದು ಚಂದ್ರನ 3% ಮಾಸನ್ನು ಕೂಡ ಮುಟ್ಟೋದಿಲ್ಲ. ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿರುವ ಅತಿ ದೊಡ್ಡ ಕ್ಷುದ್ರ ಗ್ರಹ ಅಂದ್ರೆ ಅದು ಸೆರೆಸ್. ಅದನ್ನ ಪೂರ್ಣಗೊಳ್ಳದ ಗ್ರಹ ಅಂತ ಕೂಡ ಕರೀಬಹುದು. ಅದು 950 ಕಿಲೋಮೀಟರ್ನಷ್ಟು ವ್ಯಾಸವನ್ನು ಹೊಂದಿದೆ. ಇನ್ನು ಈ ಸೆರೆಸ್ನ ಹಾಗೆ ವೆಸ್ಟಾ, ಪಲಾಸ್, ಹೈಜಿಯಾ ಅನ್ನೋ ಕ್ಷುದ್ರ ಗ್ರಹಗಳು ಸುಮಾರು 600 ಕಿಲೋಮೀಟರ್ಗಳಷ್ಟು ವ್ಯಾಸವನ್ನು ಹೊಂದಿವೆ. ಅಷ್ಟಾದರೂ ಎಲ್ಲ ಕ್ಷುದ್ರ ಗ್ರಹಗಳ ಮಾಸನ್ನು ಒಟ್ಟುಗೂಡಿಸಿದ್ರೆ ಅದು ನಮ್ಮ ಚಂದ್ರನ ಮಾಸ್ನ 3% ಕೂಡ ಆಗೋದಿಲ್ಲ. ಹೀಗಿರುವಾಗ ಈ ಕ್ಷುದ್ರ ಗ್ರಹಗಳು ಆಗಾಗ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕೋದು, ಅವು ಭೂಮಿಯನ್ನ ಸುತ್ತೋದು ಮಾಡಿದ್ರೆ ಅದರಿಂದ ಭೂಮಿಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಆದ್ರೆ ಒಂದು ವೇಳೆ ಯಾವುದಾದ್ರೂ ಕ್ಷುದ್ರ ಗ್ರಹ ಹೀಗೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಸಿಲುಕಿ ವೇಗವಾಗಿ ಬಂದು ಭೂಮಿಗೇನಾದರೂ ಅಪ್ಪಳಿಸಿ ಬಿಡ್ತು ಅಂತ ಇಟ್ಕೊಳ್ಳಿ, ಆಗ ಭೂಮಿಯಲ್ಲಾಗುವ ಸಮಸ್ಯೆಗಳಿಗೆ ಲೆಕ್ಕ ಇಡೋದಕ್ಕೆ ಕೂಡ ಆಗೋದಿಲ್ಲ. ಹೇಗೋ 56 ದಿನಗಳ ಕಾಲ ಭೂಮಿಗೆ ಒಬ್ಬ ಚಿಕ್ಕ ಚಂದಿರನಿಗೊಬ್ಬ ತಮ್ಮ ಸಿಗ್ತಾ ಇದ್ದಾನೆ. ಇಲ್ಲಿವರೆಗೆ ಒಬ್ಬನೇ ಚಂದ್ರನನ್ನು ನೋಡಿ ನಿಮಗೂ ಬೇಜಾರಾಗಿತ್ತೇನೋ. ಹೀಗಾಗಿ ಪ್ಲಾನೆಟೋರಿಯಂಗಳಿಗೆ ಹೋಗಿ ಆ ಪುಟ್ಟ ಚಂದ್ರನನ್ನ ನೋಡಿ ನಿಮ್ಮ ಮಕ್ಕಳಿಗೂ ತೋರಿಸಿ ಆ ಮೂಲಕ ಬಾಹ್ಯಾಕಾಶದಲ್ಲಾಗುವ ವಿಭಿನ್ನ ಬೆಳವಣಿಗೆಗಳನ್ನ ಕಣ್ಣಾರೆ ಕಂಡ ಅನುಭವವನ್ನು ಪಡ್ಕೊಳ್ಳಿ. ಇನ್ನು ಈ ಮಿನಿ ಚಂದ್ರನ ಬಗ್ಗೆ ನಾಸಾ ಸೇರಿದ ಹಾಗೆ ಸಾಕಷ್ಟು
ಸಾಕಷ್ಟು ಬಾಹ್ಯಾಕಾಶ ಸಂಸ್ಥೆಗಳು ಕ್ಷಣದ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ. ಸೊ ಸೆಪ್ಟೆಂಬರ್ 29ರಿಂದ ನವೆಂಬರ್ 25ರವರೆಗೆ ಪುಟ್ಟ ಚಂದ್ರನ ದರ್ಶನ ನಮಗೂ ಆಗುವ ಸಾಧ್ಯತೆ ಇರುತ್ತೆ. ಅದು ಕೂಡ ನಾಸಾದ ಹಾಗೂ ಇನ್ನಿತರ ಬಾಹ್ಯಾಕಾಶ ಸಂಸ್ಥೆಗಳ ವೆಬ್ಸೈಟಲ್ಲಿ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಇದು ಗೆಳೆಯರೆ ಭೂಮಿಯ ಸುತ್ತಲಿರುವ ಚಿಕ್ಕ ಚಂದ್ರನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.